ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ನಾನು ಇವತ್ತು ಹೇಳ್ತಿರ್ತಕ್ಕಂಥ ವಿಚಾರ ಇಂಟೆಲಿಜೆನ್ಸ್ ವಿಂಗ್, ಗುಪ್ತಚರ ಇಲಾಖೆ, ಬೇಹುಗಾರಿಕೆ ಸಂಸ್ಥೆ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೀನಿ. ಯಾಕೆ ಬೇಹುಗಾರಿಕೆ ಸಂಸ್ಥೆ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಬೇಹುಗಾರಿಕೆ ಸಂಸ್ಥೆ ಇಡೀ ರಾಷ್ಟ್ರದ ಪರಮೋಚ್ಚ ನಾಯಕನನ್ನು ಯಾವ ರೀತಿ ಮುಗಿಸುತ್ತೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಅತಿ ದೊಡ್ಡ ಸಾಕ್ಷಿ ಇರ್ತಕ್ಕಂಥದ್ದು. ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿಯನ್ನು ಯುದ್ಧ ಆರಂಭವಾಗಿ 2 ಗಂಟೆಯಲ್ಲಿ ಖತಮ್ ಮಾಡಿಸಿದ್ದು ಇಸ್ರೇಲ್ನ ಬೇಹುಗಾರಿಕೆ ಸಂಸ್ಥೆ ಮೊಸಾದ್. ಹಾಗಾಗಿ ಇಂಟೆಲಿಜೆನ್ಸ್ ವಿಂಗ್ ಎಷ್ಟು ಮುಖ್ಯ ಮತ್ತು ಅದರ ಮಹತ್ವ ಏನೆಂಬುದರ ಬಗ್ಗೆ ನಿಮ್ಮ ಮುಂದೆ ಇವತ್ತು ನಾನು ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ. ಇಸ್ಲಾಮಿಕ್ ಗಣರಾಜ್ಯದ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಆಗಿದ್ದೇ ರೋಚಕ ಕತೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಕೂಡ ಕನಸಲ್ಲೂ ಕೂಡ ನಾನು ಹೀಗೆ ಸಾಯ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದೆಷ್ಟೋ ಬಾಂಬ್ಗಳು, ಅದೆಷ್ಟೋ ಕ್ಷಿಪಣಿಗಳಿರ್ಬೋದು, ಆದರೆ ಇದೊಂದು ಇಲ್ಲ ಅಂತ ಹೇಳಿದರೆ ಯಾವ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಡೀ ಜಗತ್ತಿಗೆ ಇವತ್ತು ಸಾಬೀತುಪಡಿಸಿದೆ ಇಸ್ರೇಲ್ನ ಗುಪ್ತಚರ ಇಲಾಖೆ, ಬೇಹುಗಾರಿಕೆ ಸಂಸ್ಥೆ ಮೊಸಾದ್. ನಿಮಗೆ ಗೊತ್ತಿರಲಿ, ಇಡೀ ಜಗತ್ತಿಗೆ, ಇಡೀ ಎಲ್ಲ ರಾಷ್ಟ್ರಗಳಿಗೂ ಕೂಡ ಇವತ್ತು ಬಹುಮುಖ್ಯವಾದ ಸಂಸ್ಥೆ ಅಂತ ಹೇಳಿದರೆ ಅದು ಬೇಹುಗಾರಿಕೆ. ಆ ಬೇಹುಗಾರಿಕೆ ಮೇಲೆ ಯುದ್ಧ ಎಲ್ಲವೂ ಕೂಡ ನಡೆಯುವಂಥದ್ದು. ಎಷ್ಟೇ ಅಣುಬಾಂಬ್ಗಳಿರ್ಬೋದು, ಎಷ್ಟೇ ಕ್ಷಿಪಣಿಗಳಿರ್ಬೋದು, ಆಧುನಿಕ ತಂತ್ರಜ್ಞಾನಗಳಿರ್ಬೋದು, ಅಥವಾ ಇನ್ನೇನೇನೋ ಇರ್ಬೋದು, ಆದರೆ ಈ ಬೇಹುಗಾರಿಕೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಶತ್ರು ರಾಷ್ಟ್ರವನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯವಿಲ್ಲ, ಶತ್ರು ರಾಷ್ಟ್ರವನ್ನು ಮಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಬೇಹುಗಾರಿಕೆ ಸಂಸ್ಥೆ ಎಷ್ಟು ಮುಖ್ಯ ಅನ್ನೋದು ಜಗತ್ತಿಗೆ ಸಾರಿ ಹೇಳಿರುವಂಥದ್ದು ಮೊಸಾದ್. ಭಾರತದಲ್ಲೂ ಕೂಡ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇರುವಂಥದ್ದು. ಇದು ಕೂಡ ಇವತ್ತು ನಾವು ಪಾಕಿಸ್ತಾನವನ್ನು ಪದೇ ಮಣಿಸ್ತಿದ್ದೀವಿ ಅಂತ ಹೇಳಿದ್ರೆ ರಾ ಮತ್ತು IB ಕೂಡ ಪ್ರಮುಖ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನು ಇವತ್ತು ಯುದ್ಧ ಆರಂಭವಾಗಿ 2 ಗಂಟೆಯಲ್ಲಿ ಆತನನ್ನು ಮುಗಿಸಿದ್ದು ಇದೇ ಮೊಸಾದ್. ಮೊಸಾದ್ ಇಸ್ರೇಲ್ನ ಬೇಹುಗಾರಿಕೆ ಸಂಸ್ಥೆ. ಅವರ ಬೇಹುಗಾರಿಕೆ ಎಂಥದ್ದು ಅಂತ ಹೇಳಿದ್ರೆ ಬೆಚ್ಚಿ ಬೀಳುವ ರೀತಿ ಇರುವಂಥದ್ದು, ರಣರೋಚಕ ಆಗಿದೆ. ಇದೇ ಒಂದು ದೊಡ್ಡ ಯುದ್ಧದ ಯಶೋಗಾಥೆ ಅಂತ ಹೇಳಿದ್ರು ತಪ್ಪಾಗಲಾರದು. ಫೆಬ್ರವರಿ 28ರಂದು ಬೆಳ್ಳಂಬೆಳಗ್ಗೆ ಖಮೇನಿ, ಅವನ ಸೇನಾ ಪಡೆ ಮುಖ್ಯಸ್ಥರು, ಆತನ ಇಡೀ ಕುಟುಂಬ ಸರ್ವನಾಶ ಮಾಡಿದ್ದು ಇದೇ ಮೊಸಾದ್. ನಿಮಗೆ ಗೊತ್ತಿರಲಿ, ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನು ಟ್ರ್ಯಾಕ್ ಮಾಡಿರ್ತಕ್ಕಂಥದ್ದು ಇಂದು ನಿನ್ನೆ ಎಲ್ಲ ಸುಮಾರು 1 ವರ್ಷದಿಂದ ಇಸ್ರೇಲ್ನ ಮೊಸಾದ್ ಟ್ರ್ಯಾಕ್ ಮಾಡ್ತಾಯಿತ್ತು. ಎಷ್ಟು ಇಂಟೆಲಿಜೆನ್ಸ್ ಆಗಿ ವರ್ಕ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಇಸ್ರೇಲ್ನ ಮೊಸಾದ್ ಪಡೆ ಇರಾನ್ನಲ್ಲಿ ಯಾವ ರೀತಿ ಬೇಹುಗಾರಿಕೆ ಮಾಡ್ತು ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಇದು ಒಂದು ಪಾಠ ಮತ್ತು ಒಂದು ಎಚ್ಚರಿಕೆ, ಮತ್ತು ಇದು ಒಂದು ತಂತ್ರಜ್ಞಾನವನ್ನು ಮೀರಿದ ಒಂದು ಏಜೆನ್ಸಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈ ಮೊಸಾದ್ನ ಬೇಹುಗಾರಿಕೆ ಇಡೀ ಜಗತ್ತು ತನ್ನ ಆಯಾ ರಾಷ್ಟ್ರಗಳ ಬೇಹುಗಾರಿಕೆ ಸಂಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು, ಮತ್ತಷ್ಟು ಇಂಪ್ರೂವ್ ಮಾಡಲು, ಮತ್ತಷ್ಟು ಅವರಿಗೆ ತಂತ್ರಜ್ಞಾನವನ್ನು ಕೊಡಲು, ಮತ್ತಷ್ಟು ಅದನ್ನು ಬಲಪಡಿಸಲು ಎಲ್ಲ ರೀತಿಯ ಒಂದು ಪಾಠವನ್ನು ಹೇಳಿಕೊಟ್ಟಿರುವಂಥದ್ದು. ಅಯಾತುಲ್ಲಾ ಅಲಿ ಖಮೇನಿ ಅಂತ್ಯ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿ. ಕಳೆದ 1 ವರ್ಷದಿಂದ ಅಯಾತುಲ್ಲಾ ಖಮೇನಿಯನ್ನು ಇಸ್ರೇಲ್ನ ಬೇಹುಗಾರಿಕೆ ಸಂಸ್ಥೆ ಮೊಸಾದ್ ಟ್ರ್ಯಾಕ್ ಮಾಡ್ತಾ ಇತ್ತು. ಮೊದಲು ಅವರು ಟ್ರ್ಯಾಕ್ ಮಾಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಖಮೇನಿ ಮತ್ತು ಆತನ ಸುತ್ತಮುತ್ತ ಇರ್ತಕ್ಕಂಥ, ಆತ ಓಡಾಡ್ತಿದ್ದಂಥ ಚಲನವಲಯ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿರ್ತಕ್ಕಂಥ ಇರಾನ್ನ ಟ್ರಾಫಿಕ್ನ ಸಿಗ್ನಲ್ನಲ್ಲಿರಿಸಿದ್ದಂಥ ಕ್ಯಾಮರಾ ಕಣ್ಣುಗಳಲ್ಲೇ ಮೊಸಾದ್ ತನ್ನದೇ ಆದ ಚಿಪ್ಪನ್ನು ಅಳವಡಿಸಿತ್ತು. ಪ್ರತಿ ಮೂಮೆಂಟ್ ಕೂಡ ಇಸ್ರೇಲ್ನಲ್ಲಿ ಎಲ್ಲವನ್ನು ಕೂಡ ಈ ತಂತ್ರಜ್ಞಾನದಿಂದ ಟ್ರ್ಯಾಕನ್ನು ಮಾಡಲಾಗ್ತಿತ್ತು. ಖಮೇನಿ ಯಾವ ಕಾರ್ನಲ್ಲಿ ಹೋದ್ರು, ಯಾವ ಏರಿಯಾದಲ್ಲಿ ಹೋದ್ರು, ಯಾವ ರಸ್ತೆಯಲ್ಲಿ ಹೋದ್ರು, ಎಲ್ಲಿ ಇಳಿದ್ರು, ಎಲ್ಲಿ ಸೇರ್ಕೊಂಡ್ರು ಅನ್ನೋದನ್ನ ಮೊದಲನೇದಾಗಿ ಆ್ಯಕ್ಟ್ ಮಾಡ್ತಿದ್ದಂಥದ್ದು ಇರಾನ್ನ ಆ ಟ್ರಾಫಿಕ್ ಸಿಗ್ನಲ್ ಇದ್ದಂಥ ಕ್ಯಾಮರಾ ಕಣ್ಣುಗಳು. ನಿಮಗೆ ಗೊತ್ತಿರಲಿ, ಆ ಮೊಸಾದ್ ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂತ ಹೇಳಿದರೆ ಇರಾನ್ನ ಸೇನಾಧಿಕಾರಿಗಳನ್ನೇ ಬುಟ್ಟಿಗೆ ಹಾಕೋಬಿಟ್ಟಿತ್ತು. ಇರಾನ್ನ ಪರಮೋಚ್ಚ ಸೇನಾಪಡೆಯ ಸೇನಾಧಿಕಾರಿಯನ್ನೇ ಬುಟ್ಟಿಗೆ ಹಾಕ್ಕೊಂಡಿತ್ತು. ಆತನ ಮುಖಾಂತರ ಕೂಡ ಖಮೇನಿಯ ಅಷ್ಟೂ ಚಲನವಲನವನ್ನು ಮಾಹಿತಿಯನ್ನು ತೆಗೆದುಕೊಳ್ತಾ ಇತ್ತು. ಇಷ್ಟೇ ಅಲ್ಲ,
ಇರಾನ್ನ ಸೇನಾ ಪಡೆಗಳಿಗೆ, ಸೇನಾಧಿಕಾರಿಗಳಿಗೆ ಡೆಂಟಲ್ ಇಂಪ್ಲಾಂಟ್ ಮಾಡೋ ಮುಖಾಂತರ, ಹಲ್ಲು ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಆ ಹಲ್ಲುಗಳಲ್ಲಿ ಅತಿ ಸಣ್ಣ ಮೈಕ್ರೋಚಿಪ್ಗಳನ್ನು ಇರಿಸಲಾಗಿತ್ತು. ಆ ಮೈಕ್ರೋಚಿಪ್ನಿಂದಲೇ ಖಮೇನಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಅವರ ಇಡೀ ಚಲನವಲನ ಏನು, ಈ ಕ್ಷಣದಲ್ಲಿ ಎಲ್ಲಿದ್ದಾರೆ ಅನ್ನೋದನ್ನ ಆ ಮೈಕ್ರೋಚಿಪ್ಗಳು ಟ್ರ್ಯಾಕನ್ನು ಮಾಡ್ತಾಯಿತ್ತು. ಇದೆಲ್ಲದರ ನಡುವೆ ಕೂಡ ಮೊಸಾದ್ ಏಜೆಂಟ್ಗಳು ಖಮೇನಿ, ಆತನ ಅಂಗರಕ್ಷಕರು, ಆತನ ಕುಟುಂಬಸ್ಥರು, ಆತನ ಆಪ್ತರು, ಆತ ಯಾರೆಲ್ಲ ಜೊತೆ ಹೆಚ್ಚು ಮಾತುಕತೆ ನಡೆಸ್ತಾರೆ ಆ ಎಲ್ಲ ಫೋನ್ ನಂಬರ್ಗಳನ್ನು ಹ್ಯಾಕ್ ಮಾಡಲಾಗಿತ್ತು. ಪ್ರತಿ ಕರೆಯೂ ಕೂಡ, ಪ್ರತಿ ಮಾತುಕತೆಯೂ ಕೂಡ ಇಸ್ರೇಲ್ನ ಮೊಸಾದ್ಗೆ ಮಾಹಿತಿ ಬರ್ತಾ ಇತ್ತು. ಇದೇ ಕಾರಣಕ್ಕಾಗಿ ಯುದ್ಧ ಆರಂಭವಾಗಿ ಕೆಲವೇ ಗಂಟೆಗಳಲ್ಲಿ, ಕನಿಷ್ಠ 2 ಗಂಟೆಯಲ್ಲಿ ಖಮೇನಿ ಮತ್ತು ಆತನ ಸೇನಾಧಿಕಾರಿಗಳು ಆತನ ಕುಟುಂಬವನ್ನು ಒಡೆದುರುಳಿಸಲಾಗಿತ್ತು. ಖಮೇನಿ ಇದ್ದಂಥ ಅತಿದೊಡ್ಡ ವಾಣಿಜ್ಯ ಸಂಕೀರ್ಣದ ಮಧ್ಯದಲ್ಲಿ ಖಮೇನಿ ಸಭೆಯನ್ನು ನಡೆಸ್ತಾ ಇದ್ದ. ಇಸ್ರೇಲ್ ಮತ್ತು ಅಮೆರಿಕವನ್ನು ಯಾವ ರೀತಿ ಮೆಣಸೋದು, ಎಲ್ಲಿ ಕ್ಷಿಪಣಿ ದಾಳಿಯನ್ನು ಮಾಡಬೇಕು, ಸಂಭಾವ್ಯ ದಾಳಿಗಳನ್ನು ಎಲ್ಲೆಲ್ಲಿ ಮಾಡಬೇಕು, ಅಮೆರಿಕದ ಎಲ್ಲ ನೌಕಾಪಡೆ ಇರುವಂಥದ್ದು ಮತ್ತು ಅಮೆರಿಕದ ರಾಯಭಾರಿ ಕಚೇರಿಗಳಿರ್ತಕ್ಕಂಥದ್ದು ಸುತ್ತಮುತ್ತ ಯಾವ್ಯಾವ ರಾಷ್ಟ್ರಗಳಿದ್ದಾವೆ ಎಲ್ಲವನ್ನು ಕೂಡ ಹೊರಡುರುಳಿಸ್ಬೇಕಂತೇಳಿ ಪ್ಲ್ಯಾನನ್ನು ಮಾಡ್ತಾಯಿದ್ರು. ಆ ಪ್ಲ್ಯಾನ್ ನಡುವೆ ದಿಢೀರ್ನೇ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ಮಾಡ್ತು. ಆ ದಾಳಿಯಲ್ಲಿ ಖಮೇನಿ ಖತಮ್ ಆದ. ನಿಮಗೆ ಗೊತ್ತಿರಲಿ, ಮೊಸಾದ್ ಎಷ್ಟು ಬೇಹುಗಾರಿಕೆ, ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂತ ಹೇಳಿದ್ರೆ ಅಮೆರಿಕದ CIA ಏನು ಕಡಿಮೆ ಅಲ್ಲ. ಕಳೆದ 1 ವರ್ಷದಿಂದ ಆತನನ್ನು ಟಾರ್ಗೆಟ್ ಮಾಡಲಾಗಿತ್ತು ಮತ್ತು ಟ್ರ್ಯಾಕ್ ಮಾಡಲಾಗಿತ್ತು. ಅದೇ ರೀತಿ ರಷ್ಯಾದಲ್ಲೂ ಕೂಡ SVR ಅಂತಿರ್ತಕ್ಕಂಥದ್ದು, ಭಾರತದಲ್ಲೂ ಕೂಡ ರಾ ಅಂತಿರ್ತಕ್ಕಂಥ, ಆ ಮುಖಾಂತರ ಒಂದು ಬೇಹುಗಾರಿಕೆ ಸಂಸ್ಥೆಯಿಂದ ಇಡೀ ಒಂದು ದೇಶದ ವಿರುದ್ಧ ಯುದ್ಧ ಸಾರಿದ 2 ಗಂಟೆಯಲ್ಲಿ ಆ ದೇಶದ ಪರಮೋಚ್ಚ ನಾಯಕನನ್ನು ಮುಗಿಸುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಕಾರಣ ಅಮೆರಿಕದ ಬಾಂಬ್ಗಳು, ಕ್ಷಿಪಣಿಗಳ ಕಾರಣವಲ್ಲ. ಅದಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದು, ಮೊದಲ ಸ್ಕೆಚ್ಚನ್ನು ಹಾಕಿದ್ದು ಇಸ್ರೇಲ್ನ ಮೊಸಾದ್ ಎಂಬ ಬೇಹುಗಾರಿಕೆ ಸಂಸ್ಥೆ. ಕರ್ನಾಟಕದ 8 ಪಟ್ಟು ಚಿಕ್ಕ ಇರ್ತಕ್ಕಂಥ, ಕೇವಲ 1 ಕೋಟಿಯಷ್ಟು ಜನಸಂಖ್ಯೆ ಇರ್ತಕ್ಕಂಥ ಇಸ್ರೇಲ್ ಇವತ್ತು ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಇಸ್ರೇಲ್ ಮಾಡ್ತಕ್ಕಂಥ ವಾರ್ ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತವಾಗಿ ಮಾಡ್ತಿರ್ತಕ್ಕಂಥದ್ದು. ಒಂದು ಸಣ್ಣ ಪುಟ್ಟ ರಾಷ್ಟ್ರ ಇವತ್ತು ಇರಾನ್ನಂಥ ರಾಷ್ಟ್ರದ ಮೇಲೆ ಯುದ್ಧವನ್ನು ಸಾರುತ್ತೆ. ಆ ಮುಖಾಂತರ ಅಮೆರಿಕದ ಬೆಂಬಲವನ್ನು ಪಡೆಯುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಇವತ್ತು ಜಂಟಿಯಾಗಿ ಇರಾನ್ ಅನ್ನೋ ಒಂದು ರಾಷ್ಟ್ರದ ಪರಮೋಚ್ಚ ನಾಯಕನನ್ನು ಮುಗಿಸ್ತಾರೆ. ಆ ಮುಖಾಂತರ ಇರಾನ್ನ ಮೇಲೆ ಯುದ್ಧವನ್ನು ಸಾರ್ತಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಮೊಸಾದ್ ಮತ್ತು CIA ಅಂತ ಹೇಳ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಬೇಹುಗಾರಿಕೆ ಸಂಸ್ಥೆ ಅನ್ನೋದು ಆ ರಾಷ್ಟ್ರಕ್ಕೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಮೊಸಾದ್ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಇರಾನ್ನ ಪರಮೋಚ್ಚ ನಾಯಕ ಖಮೇನಿನ ಹತ್ಯೆಗೆ ಸ್ಕೆಚ್ ಹಾಕಿದ್ದೇ ಅದು ಮೊಸಾದ್ ಎಂಬ ಬೇಹುಗಾರಿಕೆ ಸಂಸ್ಥೆ. ಹಾಗಾಗಿ ಈ ಬೇಹುಗಾರಿಕೆ ಸಂಸ್ಥೆಗಳು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದು ಜಗತ್ತಿಗೆ ಅತಿ ದೊಡ್ಡ ಪಾಠ ಅಂತ ಹೇಳ್ಬೋದು. ಆ ಮುಖಾಂತರ ಇಡೀ ಜಗತ್ತು ಕೂಡ ತಮ್ಮ ರಾಷ್ಟ್ರದ ಬೇಹುಗಾರಿಕೆ ಸಂಸ್ಥೆಯನ್ನು ಮತ್ತಷ್ಟು ತಂತ್ರಜ್ಞಾನವನ್ನು ಕೊಟ್ಟು ಮತ್ತಷ್ಟು ಇಂಪ್ರೂವ್ ಮಾಡೋ ಮುಖಾಂತರ ಮತ್ತಷ್ಟು ಬಲಪಡಿಸುವತ್ತ ಈಗ ಹೊಸ ಆಲೋಚನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ದೇಶದ ಬೇಹುಗಾರಿಕೆ ಸಂಸ್ಥೆ ಕೂಡ ಮತ್ತಷ್ಟು ತಂತ್ರಜ್ಞಾನ ಮತ್ತು ಮತ್ತಷ್ಟು ಬಲಪಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಇಡೀ ಜಗತ್ತು ಇದೀಗ ಆಯಾ ರಾಷ್ಟ್ರಗಳ ಬೇಹುಗಾರಿಕೆ ಸಂಸ್ಥೆಗೆ ಹೆಚ್ಚು ಮಹತ್ವ ಕೊಡಲಿಕ್ಕೆ ಈ ಒಂದು ಮೊಸಾದ್ ಮತ್ತು ಇರಾನ್ನ ಪರಮೋಚ್ಚ ನಾಯಕ ಹಯಾತುಲ್ಲಾ ಅಲಿ ಖಮೇನಿಯನ್ನ ಅಂತ್ಯ ಹಾಡಿದ ರೋಚಕ ಕಥೆ ಕಾರಣ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.